ಸತಿಯ ಮೇಲುರಿಪ್ಪ ಕಾಮ. ಆ ಕಾಮದೇವರು ಯಾವುದನ್ನು ಬಿಟ್ಟರು ಹೆಂಡತಿ ಮಾತು ಬಿಡಲೇ ಇಲ್ಲ. ಹಾಗಾದ್ರೆ ಇವಳು ಓಹ ನೀನಾ? ನನಗೆ ಗೊತ್ತು, ನನಗೆ ಗೊತ್ತಿಲ್ಲ. ಅನುಭವದ ಮಾತು. ಹೌದು, ನಿಜ. ರೂಪಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಶ್ರೀದೇವಿ. ಶ್ರೀದೇವಿ ಇಲ್ಲಿಗೆ ಹಾಕ್ಕೊಳ್ತಾಳೆ. ಇದು ಮಹಾಲಕ್ಷ್ಮಿ ತನ್ನ ಮುಖ್ಯಸ್ಥಳ ಎಂದು ಕೊಟ್ಟಿದ್ದಾರಂತೆ ಭಗವಂತ. ಅಂತ ಪವಿತ್ರವಾದ ಸ್ಥಾನ ಬಿಟ್ಟು ಮಹಾಲಕ್ಷ್ಮಿ ಬರಲಿಕ್ಕಿಲ್ಲ. ಹಾಗಾಗಿ ಯಾರು? ಓಹೋ ನೀನ? ಯಾರು? ನನಗೆ ಗೊತ್ತು, ನನಗೆ ಗೊತ್ತಿದ್ದೀವಿ. ನಾವು ಓದಿದವರು, ಓದಿ ತಿಳಿದವರು. ಲಯ ಭಯಂಕರಾಸ್ತಿ ಪಾರ್ವತೀ ದೇವಿ ಎಂದು ಭಾವಿಸೋವೆ. ಅಷ್ಟೆಲ್ಲ ಶಕ್ತಿ ಇದ್ದಾಗ ಕಾಣೋದಿಲ್ಲ. ಹಾಗಾದ್ರೆ ಆ ಶಕ್ತಿ ತಾಯಿಯನ್ನ ನೋಡ್ಬೇಕಿದ್ದ ಜೀವನದಲ್ಲಿ ಭಾಗ್ಯ ಬೇಕು, ಯೋಗ ಬೇಕು. ಅಂಥ ಯೋಗ ಅಲ್ಲ ನಮಗೆ ಇದೆ. ಹಾಗಾದ್ರೆ ಯಾರು? ಓ ನೀವೇ? ಯಾರು? ನನಗೆ ಗೊತ್ತು, ನನಗೆ ಗೊತ್ತಿಲ್ಲ. ಊಹಿಸುತ್ತಾ ಇದ್ದೇನೆ. ವೀಣಾ ಬಾಡಿ ಶಾಲೆ ತನ್ನ ವೀಣಾ ಧ್ವನಿಯಿಂದ ಪ್ರಪಂಚವನ್ನು ಸೆರೆ ಹಿಡಿಯೋಣ ಎಂದು ಬಂದಿರಬಹುದೇ? ವೀಣೆ ಬಳಿ ಕೈ ವೀಣಾಧರ ಅಲ್ಲ. ಹಾಗಾದ್ರೆ ನಾಗವೇಣಿಯ ಸರ್ಪವೇಣಿಯ ಯಾವ ರಕ್ಷಣವೋ ಅಲ್ಲಿ ಬರುವ ಹಾಗಿಲ್ಲ. ಹಾಗಾದ್ರೆ ಯಾರು? ಓ ಶಚಿದೇವಿ ಅಲ್ಲ.
ರಾಕ್ಷಸಿ ಮೃಗ ಬೇಟೆಗಾಗಿ ಬಂದೆ, ಮೃಗಗಳನ್ನು ಕೊಂದೆ, ಆಯಾಸಕ ಪರಿಹಾರಕ್ಕೆ ವಿಶ್ರಾಂತಿಯಿಂದ ಮರದಾಡಿಯಲ್ಲಿ ಮಲಗಿದೆ. ನನ್ನ ಪಾಲಿಗೆ ಕಾಡು ಮಾತ್ರ ನಿತ್ಯ ಬಂದು ಆವರಿಸಿತ್ತು. ಆ ನಿದ್ದೆಯಲ್ಲಿ ಎಂಥ ಸುಖ, ಎಂಥ ಸೌಮ್ಯ ಸ್ವಪ್ನ, ಸ್ವಪ್ನದಲ್ಲಿ ಎಚ್ಚರಿಕೊಂಡೆ. ಲೋಕೋತ್ತರ ಮಾತ್ರ ಲೋಕ ಮೋಹಕ ದಿವ್ಯ ಭವ್ಯ ರೂಪನ್ನು ಕಂಡೆ. ಕಂಡಾಗ ಭ್ರಮೆಗೊಂಡೆ, ಮೋಹಗೊಂಡೆ, ಪ್ರೇಮಾಂಕೃತ ತನ್ನಿಂದ ತಾನಾಗಿ ಅಂತಲ್ಲಿ ಉಂಟಾಯಿತು. ನನ್ನ ಪಾಲಿಗೆ ಪ್ರೇಮಮಯಳು ಕಾಮಮಯಳು ಆದ. ಅವಳು ಯಾರಿರಬಹುದು? ಎಂದು ಮುಂದೆ ಹೋದ್ರೆ ಅವಳು ಇಲ್ವಾ? ಶೋಧದ ವೇದನೆಯ ಮನುಷ್ಯನಿಗೆ ಏನಾಗ್ತದೆ ಹೇಳಲು ಅರ್ಥ ಆಗಿದೆ ನನಗೆ. ಚಿತ್ತದೆ ಕೂಡ ಮನ್ಮಥ ಒಬ್ಬರು ಶಕ್ತಿಯನ್ನ ನನ್ನ ಮೇಲೆ ಬೀರುತ್ತಾನೆ. ಇದಕ್ಕೆಲ್ಲ ಕಾರಣೀಭೂತರಾದ ಅವಳು ಎಲ್ಲಿ ಹೋದ್ರು ಯಾರು ಹೇಳ್ತೀಯ? ಇಲ್ಲಿ ನೋಡಿದ ಬಾಳೆ ತಿಳಿದಲ ರಕ್ತಾಕಿ ವರಮ ಹೋದರನ ಸುದ್ದಿ, ತಿಳಿದಲ ರಕ್ತಾಕಿ ವರಮ ಹೋದರನ ಸುದ್ದಿ, ಜಲಗೇಡಿ ಕೈ ತಂದ ಹದನ ತಿಳಿದಾಗ, ಜಲಗೇಡಿ ಕೈ ತಂದ ಹದನ ತಿಳಿದಾಗ ಕಂಡಾಕ್ಷರದಲ್ಲಿ ಬಹಳಷ್ಟು ಮುಂದವಳು ನಾನು. ನೀವು ಬಗೆಯನ್ನ ಪರಿಹರಿಸಿಕೊಳ್ಳಬೇಕಂದ್ರೆ ನೀವು ಒದಗಿದಂತಹ ಸಂದಿಗ್ಧ ಸ್ಥಿತಿಯನ್ನುವುದಕ್ಕಾಗಿ ಯಾಕೆ ನಿನ್ನನ್ನೇ ಕೇಳಿದೆ. ನಿಂತಲಿಂದ ಪ್ರಪಂಚದ ಅಳೆಯಬಲ್ಲ ತಿಳಿಯಬಲ್ಲ ಮಾಯಾಶಕ್ತಿ ನಿಪುಣಿ. ಹಾಗಾಗಿ ಕಡಿಮಾದಿ ಅಷ್ಟಸಿದ್ಧಿಯನ್ನ ಗ್ರಹಿಸಿ ತಿಳಿದು ಹೇಳುವಂತ ಯೋಗ್ಯತೆ ಇದ್ದವರು ನಾವು. ಹಾಗಾಗಿ ನಮ್ಮಲ್ಲಿ ನೀವು ಪ್ರಶ್ನಿಸ್ತಾ ಇದ್ದೀರಿ. ಈ ಪ್ರದೇಶಕ್ಕೆ ಬಂದಂತಹ ಯುವತಿ ಯಾರೆನ್ನುವುದನ್ನು ನಾನು ತಿಳಿದೆ. ಮೊದಲು ನನ್ನ ದಿವ್ಯ ದೃಷ್ಟಿಯನ್ನ ಪಾತಾಳ ಲೋಕಕ್ಕೆ ಹರಿಸಿದೆ. ಅಲ್ಲಿ ಎಲ್ಲ ಕಡೆಯಲ್ಲಿ ಸಂಚರಿಸಿದ್ರು, ಅವನು ಗೋಚರಿಸಲಿಲ್ಲ. ಕರ್ಮಭೂಮಿಗೆ ನನ್ನ ದಿವ್ಯ ದೃಷ್ಟಿಯನ್ನು ಹಾಯಿಸಿದೆ, ಇಲ್ಲಿಯೂ ಸಿಗಲಿಲ್ಲ. ಆಮೇಲೆ ದೇವಲೋಕಕ್ಕೆ ನನ್ನ ದಿವ್ಯ ದೃಷ್ಟಿಯನ್ನು ಹಾಯಿಸಿದೆ. ಮಾಯಾದೇವಿ ದೇವಲೋಕದಲ್ಲಿ ಮುಖ್ಯ ಪಟ್ಟಣವಾದಂತಹ ಅಮರಾವತಿಯಲ್ಲಿ ಸಿಗಲಿಲ್ಲ. ಹಾಗೆ ಮುಂದುವರೆದು ಗಂಧರ್ವ ಲೋಕಕ್ಕೆ ನನ್ನ ಮಾಯಾ ದೃಷ್ಟಿಯನ್ನು ಹಾಯಿಸಿದಾಗ ಉಚ್ಚಾರದಲ್ಲಿ ಕಂಡು ಎಲ್ಲೆಲ್ಲೂ ಸಂಚಾರ ಮಾಡಿದೆ. ಆ ಗಂಧರ್ವ ಲೋಕದಲ್ಲಿ ಅವಳು ಸಿಕ್ಕಿದರು. ಗಂಧರ್ವ ಕನ್ಯೆಯವಳು ಸಾಮಾನ್ಯರವಳಲ್ಲ. ಅಲ್ಲಿ ಆ ದೇಶ ಮಹೋದರ ಎನ್ನುವ ಮಹೋದರ ಅವನ ಮಗಳು ಚಿತ್ರಾಕ್ಷಿ ಎನ್ನುವಳು. ಇವಳು ಹೆಸರು ಚಿತ್ರಾಕ್ಷಿ. ತಡಿ, ಹಾಗೆ ಹೇಳಿದಾಗ ಅರ್ಥ ಆಗ್ತದೆ. ನಮ್ಮ ಹತ್ತಿರದಲ್ಲಿ ಚಿತ್ರ ವಿಚಿತ್ರವಂತ ಬೈಕನ್ನು ಮೂಡಿಸಿ ಕಣ್ಮರಿಯಾಗಿ ಹೋದ ಅವಳು ಚಿತ್ರಾಕ್ಷಿ. ಈಗ ಎಲ್ಲಿ ಹೋದಳು ಅವಳು? ಅಲ್ಲಿಂದ ಬೇಸರ ಕಳೆಯುವುದಕ್ಕಾಗಿ ಈ ಪ್ರದೇಶಕ್ಕೆ ಬಂದವರು. ಪ್ರಕೃತಿಯ ಸವಿಯನ್ನೆಲ್ಲ ಸವಿದಾಯಿತು, ಅವರ ಕೆಲಸ ಆಯಿತು, ಹೊರಟು ಹೋಗಿದ್ದಾರೆ ಅವರ ಲೋಕಕ್ಕೆ. ಹೌದಾ? ಹೌದು. ಇನ್ನು ಸಿಗುವ ಹಾಗೆ ಬರಲ್ಲ ನಾನು. ರಾಕ್ಷಸಿ ಮನಸ್ಸು ಮಾಡಿದ್ರೆ ಏನೋ ಆಡ್ತೀಯ. ನಿನ್ನ ಕಣ್ಣೇ ಮೇಲೆ ಹೋಗಿದೆ, ಒಮ್ಮೆ ನಿನಗೆ ಮೇಲೆ ಹೋಗುವ ಶಕ್ತಿ ಇಲ್ವಾ? ಮೇಲೆ ಹೋಗುವ ಶಕ್ತಿ ಇದೆ. ನಿನ್ನ ಕಣ್ಣು ಮೇಲೆ ಹೋಗಿ ಕೆಳಗೆ ಬರ್ತಾನೆ ಅಲ್ಲೇ ಉಂಟಾ? ಇವಾಗ ನಿಮ್ಮ ಬಳಿಯಲ್ಲಿ ಇದೆ ನಮ್ಮ ದೃಷ್ಟಿ. ಅಂದ ಮೇಲೆ ಇಲ್ಲಿಂದ ಮೇಲೆ ಹೋಗು. ಮೇಲೆ ಗಂಧರ್ವ ಸೇರಿ ಚಿತ್ರಾಕ್ಷಿ ಉಪಾಯ ಆದ್ದರಿಂದ ಇಲ್ಲಿ ಬೇಕಾದ್ರೆ ಪ್ರಭು, ನೀವು ಹೇಳಿದ ಮಾತನ್ನ ಅಲ್ಲಗಳೆಯುವ ಮನಸ್ಥಿತಿ ಅನ್ನೋದಲ್ಲ, ಆದರೆ ಸಾತ್ವಿಕವಾಗಿ ಬದುಕಬೇಕಂತ ಹೇಳಿದ್ದೀರಿ. ಇದು ಒಂದು ರೀತಿಯಲ್ಲಿ ಮೋಸದ ವ್ಯವಹಾರ. ಮತ್ತೊಮ್ಮೆ ಯೋಚಿಸಿದಾಗ ನನಗನ್ನಿಸುವುದು ಹೀಗೆ, ದೇವತೆಗಳು ರಾಕ್ಷಸರಿಗೂ ಬದ್ಧ ವೈರ. ನೀವು ಅವಳನ್ನ ಒಲಿಸಬೇಕು, ಇನ್ನೇನು ಆಸೆಯನ್ನು ಹೊತ್ತರೆ ನಾನು ಹೋದ್ರೆ ನಿಮಗೆ ಕೆಲಸವೇ ಆಗ್ಲಿಕ್ಕಿಲ್ಲ. ಮತ್ತೊಬ್ಬರಿಗೆ ಮೋಸ ವಂಚನೆ ಮಾಡುವ ಮನೋಧರ್ಮ ನಮ್ಮದ ಅಲ್ವಲ್ಲ. ಅಲ್ಲ, ಒಂದು ಹೆಣ್ಣಿನ ಚಂದ್ರವಾಗಿ ಸುಡಲಕ್ಕೂ ಭೂಮಿ ಕ್ರಾಂತಿಯ ಹೊಳೆ ಹರಿಬಾರ್ದಲ್ಲ. ಶಾಂತಿಯುತವಾಗಿ ನಡೆಯಬೇಕು ಮಂಗಲ ಮಹೋತ್ಸವ. ಹಾಗಾಗಿ ನೀನು ಯೋಚನೆ ಮಾಡು. ನನಗಾಗಿ ಈ ವೇಷವನ್ನು ಮರೆತು ಮತ್ತೊಂದು ವೇಷ ಧರಿಸಿ ಕಡೆ ಹೋಗಬೇಕಾದ್ರೆ ಆಗಲೇ ನಿಮ್ಮಿಂದಲೇ ಉಳಿಸಿದಂತಹ ಜೀವ ನಿಮಗಾಗಿ ಪ್ರಯತ್ನಿಸ್ತೇನೆ. ಏನಾಗಿದೆ ನಿಮಗೆ? ಭೂಲೋಕಕ್ಕೆ ಹೋಗಿ ಬಂದ ನಂತರ ಸರಿಯಾಗಿ ನಿದ್ದೆ ಮಾಡುವುದಿಲ್ಲ, ಸಮಯಕ್ಕೆ ತಕ್ಕಂತೆ ಊಟ ಮಾಡುವುದಿಲ್ಲ, ಏನೋ ಮಂದ ಬುದ್ಧಿಯವರಾಗಿದ್ದೀರಲ್ಲ, ಏನಾಗಿದೆ ಅಮ್ಮ ನಿಮಗೆ? ಸಂತೋಷವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಭೂಲೋಕಕ್ಕೆ ಹೋದದ್ದೌದು. ಅಲ್ಲಿ ಹೋದ ಮೇಲೆ ಸರಿ ಇಲ್ಲ, ಊಟ ಸೇರುವುದಿಲ್ಲ, ನಿದ್ದೆ ಬರುವುದಿಲ್ಲ. ಯಾಕೋ ಏನು ನಿಮ್ಗೆ ಏನಾಗಿದೆ? ಏನಾಗಲಿಲ್ಲ, ನಿನಗೂ ಏನಾಗುದಿಲ್ಲ, ಈ ಜೀವಮಾನದಲ್ಲೇ ಏನಾಗುದಿಲ್ಲ. ಆಗುವ
ನಿನಗೂ ಏನಾಗ್ಲಿಲ್ವೇನೆ? ಇಲ್ಲ ಅಂತೆ. ಹತ್ತಿರಕ್ಕೆ ಬರುತ್ತಿರುವುದ ಕಂಡು ಚಿತ್ರಾಕ್ಷಿ